ಓಂ ಶಬ್ದಾದಿಭ್ಯೋಂತಃ ಪ್ರತಿಷ್ಠಾನಾನ್ನೇತಿ ಚೇನ್ನ ತಥಾ ದೃಷ್ಟಿಪದೇಶಾದಸಂಭವಾತ್ ಪುರುಷವಿಧಮಪಿ ಚೈನಮಧೀಯತೆ. ಓಂ. ಈ 26ನೇ ಸೂತ್ರ 1ನೇ ಅಧ್ಯಾಯದ 2ನೇ ಪಾದದ್ದು, ಅದರ ತತ್ವಪ್ರಕಾಶಕ ನಾವೀಗ ನೋಡ್ತಿದ್ದೇವೆ. ಪರೋ ವಿಲಕ್ಷಣ. ನಾವೀಗ ಯಾವ ವಾಕ್ಯದ ಅರ್ಥ ನೋಡ್ತಿದ್ದೀವಿ, ಅಲ್ಲಿ ಪರ ಅಂತ ಹೀಗೆ ಶಬ್ದ ಬಂದಿದೆ. ಏಷ ಹ್ಯೇವಾಚಿಂತ್ಯ ಪರಃ ಪರಮೋ ವಿಲಕ್ಷಣ ಅಂತ ಹೀಗೆಲ್ಲ. ಅಲ್ಲಿ ಪರ ಅಂದ್ರೆ ವಿಲಕ್ಷಣ ಅಂತ ಅದರ ಅರ್ಥ. ಈ ಸಕಲ ವೇದಗಳು ಮತ್ತೆ ಪೌರುಷೇಯ ವಾಕ್ಯಗಳಲ್ಲಿ ವಿಷ್ಣು ಪರತ್ವವೇ ತಿಳಿದು ಬಂದಿದೆ. ಪುರುಷ ಸೂಕ್ತ ಅನ್ನೋದು ವಿಷ್ಣು ಪರ ಅಂತ ಅನ್ನೋದೇ ವೇದಗಳಲ್ಲೂ ತಿಳಿದಿದೆ, ಪುರಾಣಗಳಲ್ಲೂ ತಿಳಿದಿದೆ ಅಂತ ಹೇಳಿ ಮೊದಲು ಬ್ರಹ್ಮಪುರಾಣದ ಮಾತನ್ನ ಉದ್ಧರಿಸಿದರು. ಅದಾದ್ಮೇಲೆ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಚತುರ್ವೇದ ಶಿಖಾದ ಮಾತನ್ನ ಉದ್ಧರಿಸಿದರು. ಇಲ್ಲಿ ಆದಿಪದೇನ ಸರ್ವತಃ ಪೌರುಷೇ ಸೂಕ್ತೆ ಗುಣಾಃ ವಿಷ್ಣೋಃ ಉದೀರಿತಾಃ ಇತಿ ಬ್ರಹ್ಮತರ್ಕಾದಿ ಗ್ರಹಣಂ. ಇತ್ಯಾದಿಷು ಅಂತ ಆಚಾರ್ಯರು ಹೇಳಿದ್ದಾರೆ. ಅದರಿಂದ ಆದಿ ಶಬ್ದದಿಂದ ನಾವು ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಮುಂದೆ ಬಂದಿರುವಂತಹ ಮತ್ತೊಂದು ವಾಕ್ಯವನ್ನು ಕೂಡ ತಗೊಳ್ಬೇಕು. ಆದಿಪದೇನ ಅಂತ ಜಯತೀರ್ಥರು ಹೇಳುವುದು ಬೃಹತ್ ಸಂಹಿತಾಯಾಂಚ ಅಂತ ಹೇಳಿ ಆಚಾರ್ಯರು ಇತಾಹಿ ಪೌರುಷಂ ಸೂಕ್ತಂ ವಿಷ್ಣುರೇವಾಭಿಧಾಯಕಂ ನತಥಾ ಸರ್ವವೇದಾಶ್ಚ ವೇದಾಂಗಾನಿಚ ಭಾರತ ವೇದಾಂಗಾನಿಚ ನಾರದ ಇತ್ಯಾದಿ ಅಂತ ಶಬ್ದವನ್ನು ತಿಳ್ಕೊಳ್ರಿ ಅಂತ ಹೇಳ್ತಿದ್ದಾರೆ. ಹೇಗೆ ಪುರುಷ ಸೂಕ್ತ ಅನ್ನೋದು ವಿಷ್ಣುವನ್ನೇ ಹೇಳ್ತದೋ ಹಾಗೆ ಸ್ಪಷ್ಟವಾಗಿ ಹೇಳ್ತದೋ ಅಜ್ಞಾನಿಗಳಿಗೂ ಕೂಡ, ಹಾಗೆ ಸರ್ವ ವೇದಗಳು ವೇದಾಂಗಗಳು ಯಾವುದೂ ಕೂಡ ವಿಷ್ಣುವಿನ ಜ್ಞಾನವನ್ನು ಸ್ಪಷ್ಟವಾಗಿ ಸಾಮಾನ್ಯರಿಗೂ ಕೂಡ ತಂದುಕೊಡುವಂಥ ಶಕ್ತಿಯನ್ನು ಹೊಂದಿಲ್ಲ ಅಂತ ಹೀಗಾದರ ಅರ್ಥ. ಅಲ್ಲಿ ಇತ್ಯಾದಿ ಅಂತ ಆಚಾರ್ಯ ಹೇಳಿದ್ದಾರೆ. ಇತ್ಯಾದಿ ಎಂಬ ಶಬ್ದದಿಂದ ಸರ್ವತಃ ಪೌರುಷೇ ಸೂಕ್ತೆ ಗುಣಾಃ ವಿಷ್ಣು ರುದೀರಿತಾಃ. ಪುರುಷ ಸೂಕ್ತದಲ್ಲಿ ಸಂಪೂರ್ಣವಾಗಿ ವಿಷ್ಣುವಿನ ಗುಣಗಳನ್ನೇ ಹೇಳಿದ್ದಾರೆ ಅಂತ ಹೀಗೆ ಬಂದಿದೆ. ಇದು 3ನೇ ಅಧ್ಯಾಯದ 3ನೇ ಪಾದದ 25ನೇ ಸೂತ್ರ. ಪುರುಷ ವಿದ್ಯಾಯಾಮಪಿ ಚ ಇತರೇಷಾಂ ಅನಾಮ್ನಾನಾತ್ ಅಂತ ಸೂತ್ರ. ಪುರುಷ ವಿದ್ಯಾ ಅಂದ್ರೆ ಪುರುಷ ಸೂಕ್ತ. ಅಲ್ಲಿಯೂ ಕೂಡ ಎಲ್ಲಾ ಗುಣಗಳನ್ನು ವರ್ಣನೆ ಮಾಡಿದ್ದಾರೆ. ಆದ್ರೂ ಅಲ್ಲಿಯೂ ಗುಣಗಳು ವರ್ಣನೆ ಬಂದಿಲ್ಲದೆ ಇರುವಂತಹ ಗುಣಗಳು ಕೆಲವಿವೆ ಅಂತ ಅದನ್ನು ತೋರಿಸಿದ್ದಾರೆ. ಹೀಗೆ ಆದ್ರಿಂದ ಗುಣಗಳನ್ನು ಉಪಸಂಹಾರ ಮಾಡಬೇಕು ಅಂತ ಅಲ್ಲಿ ಮುಂದೆ ಒಂದು ಶ್ಲೋಕ ಬಂದಿದೆ. ಪುರುಷ ವಿದ್ಯಾಯಾಮಪಿ ಅಂತ ಆ ಶ್ಲೋಕ, ಆ ಸೂತ್ರದಲ್ಲಿ ಬಂದಿರುವ ಶ್ಲೋಕ ಅದು. ಸರ್ವತಃ ಪೌರುಷೇ ಸೂಕ್ತೆ ಅಂತ ಅನ್ನೋದು. ಅದನ್ನ ಇಲ್ಲಿ ಆದಿಪದದಿಂದ ಇಟ್ಕೊಳ್ಬೇಕು ಅಂತ ಚೈತೀರ್ಥರ ಅರ್ಥ. ಅಲ್ಲಿ ಬಂದಿರುವುದು ಅದು ಬ್ರಹ್ಮತರ್ಕದ ಮಾತು. ಆಚಾರ್ಯರ ಭಾಷ್ಯದಲ್ಲಿ ಚಶಬ್ದೇನ ಸಕಲ ವೇದತಂತ್ರ ಪುರಾಣಾದಿಷು ಅಂತಿದೆಯಲ್ಲ, ಅಲ್ಲಿ ಸಕಲ ವೇದತಂತ್ರ ಪುರಾಣಾದಿಷು ಅನ್ನೋ ಅಲ್ಲಿ ಸಕಲ ವೇದಗಳು ಅಂದ್ರೆ ಅಪೌರುಷೇಯ ವಾಕ್ಯ, ತಂತ್ರ ಅಂದ್ರೆ ಇತಿಹಾಸಗಳು, ಭಾರತ ಪಂಚರಾತ್ರ ಮೂಲ ರಾಮಾಯಣ, ಪುರಾಣ ಅಂದ್ರೆ ಭಾಗವತಾದಿ 18 ಪುರಾಣಗಳು, ಮತ್ತೆ ಆದಿಶು ಅಂತಂದ್ರೆ ಇನ್ನ ಅದನ್ನು ಅನುಸರಿಸಿ ಮುಂದೆ ಬಂದಿರುವಂತಹ ಬೇರೆ ಋಷಿಗಳು ಬೇರೆ ದೇವತೆಗಳು ಮಾಡಿರುವ ಸ್ಮೃತಿಗಳು ಅಲ್ಲಿ ಎಲ್ಲ ಕಡೆಯೂ ಹಾಗೇ ಇದೆ. ಸ್ವಯಂ ನಾನು ಅಂದ್ರೆ ಆಚಾರ್ಯರು ವಾಯುದೇವ ಅವನೇ ರಚನೆ ಮಾಡಿರುವಂತಹ ವಾಯುಪ್ರೋಕ್ತ ಮೊದಲಾದ ಗ್ರಂಥಗಳಲ್ಲೂ ಕೂಡ ವಿಷ್ಣು ಪರತ್ವವೇ ಪುರುಷ ಸೂಕ್ತಕ್ಕೆ ಕಂಡು ಬರ್ತದೆ. ಅದು ಎಲ್ಲಿ ಕಂಡು ಬಂದಿದೆ ಅಂದ್ರೆ ಮೊದಲು ಬ್ರಹ್ಮಪುರಾಣದ್ದು ಹೇಳಿದ್ರು, ಯಥೈವ ಪೌರುಷಂ ಸೂಕ್ತಂ ಅಂತ. ಅದಾದ್ಮೇಲೆ ವೇದವಾಕ್ಯದ್ದು ಹೇಳಿದ್ರು, ಚತುರ್ವೇದ ಶಿಖಾ ಅಂತ ಹೇಳಿ. ಅದಾದ್ಮೇಲೆ ಬೃಹತ್ ಸಂಹಿತಾಯಾಂಚ ಅಂತ ಹೇಳಿದ್ರು. ಅಲ್ಲಿ ಚ ಅಂದ್ರೆ ಬೃಹತ್ ಸಂಹಿತಾದ ಶ್ಲೋಕವನ್ನ ಯಥಾಹಿ ಪೌರುಷಂ ಸೂಕ್ತಂ ಅಂತ ಹೇಳಿ ಅದಾದ್ಮೇಲೆ ಇತ್ಯಾದಿ ಅಂತ ಹೇಳಿದ್ದಾರೆ ಆಚಾರ್ಯರು. ಇತ್ಯಾದಿ ಅಂತ ಹೇಳಿದ್ದು ಯಾವ್ದನ್ನು ತಗೊಳ್ಬೇಕು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಜಯತೀರ್ಥರು ಆದಿಪದದಿಂದ 3ನೇ ಅಧ್ಯಾಯದ 3ನೇ ಪಾದದಲ್ಲಿ 25ನೇ ಸೂತ್ರ ಏನಿದೆ, ಪುರುಷ ವಿದ್ಯಾಯಾಮಪಿ ಚೈತರೇಷಾಂ ಅನಾಮ್ನಾನಾತ್ ಅಂತ, ಅಲ್ಲಿ ಬ್ರಹ್ಮತರ್ಕದ ಮಾತು ಒಂದಿದೆ.
ಸರ್ವತಃ ಪೌರುಷೇ ಸೂಕ್ತೆ ಗುಣ ವಿಷ್ಣು ರುದೀರಿತಾ. ಪುರುಷ ಸೂಕ್ತದಲ್ಲಿ ಎಲ್ಲಾ ಗುಣಗಳನ್ನು ಭಗವಂತನ ಪ್ರತಿಪಾದನೆ ಮಾಡಿದ್ದಾರೆ. ತತ್ರಾಪಿ ನೈವ ಸರ್ವೇಪಿ, ಅಷ್ಟಾದರೂ ಭಗವಂತ ಅನಂತ ಗುಣ ಆದ್ರಿಂದ ಅವನ ಎಲ್ಲ ಗುಣಗಳನ್ನು ಪುರುಷ ಸೂಕ್ತವೂ ಪ್ರತಿಪಾದಿಸಿಲ್ಲ. ತಸ್ಮಾತ್ ಕಾರ್ಯ ಉಪಸಂಹೃತಿ, ಭಗವಂತ ಸರ್ವಗುಣ ಅಂತ ಉಪಸಂಹಾರ ಮಾಡಬೇಕು ಅಂತ ಅದರ ಮುಂದೆ ಇನ್ನೊಂದು ಥಿಯರಿ ಬರ್ತದೆ, ಅದನ್ನ ಅವಾಗ ನಾವು ನೋಡ್ತೀವಿ. ಇತಿ ಬ್ರಹ್ಮತರ್ಕೆ ಅಂತ ಹೇಳಿದ್ದಾರೆ. ಜಯತೀರ್ಥರು ಕೂಡ ಅಷ್ಟು ಹೇಳಿ ಇತಿ ಬ್ರಹ್ಮತರ್ಕ ಆದಿಶು ಅಂತ ಹೇಳಿಬಿಟ್ಟಿದ್ದಾರೆ. ಮತ್ತೆ ಅವರು ಒಂದು ಆದಿಪದ ಪ್ರಯೋಗ ಮಾಡಿದ್ದಾರೆ. ಬ್ರಹ್ಮತರ್ಕ ಮತ್ತು ಇತ್ಯಾದಿ ಬೇರೆ ಬೇರೆ ಗ್ರಂಥಗಳಲ್ಲಿರೋದನ್ನ ನಾವು ತಿಳ್ಕೊಳ್ಬೇಕು. ಇಲ್ಲಿ ಈ ಆದಿಪದ ಆದ್ರೆ ಯಾವುದು ಅಂತ ಪ್ರಶ್ನೆ ಬಂದಾಗ ರಘುತ್ತಮ ಸ್ವಾಮಿಗಳ ಭಾವಬೋಧ ಟಿಪ್ಪಣಿಯಲ್ಲಿ ಆದಿಪದೇನ ಸಕಲ ವೇದ ತಂತ್ರ ಪುರಾಣೇಶು ಪುರಾಣಾದಿಶು ಅನ್ನುವಲ್ಲಿ ಆದಿಶಬ್ದ ಇದೆಯಲ್ಲ, ಆದಿಶಬ್ದ ತಿಳ್ಕೋಬೇಕು ಅಂತ ಬರೆದಿದ್ದಾರೆ ರಘುತ್ತಮ ಸ್ವಾಮಿಗಳು. ಹಾಗೆ ಅದನ್ನು ಅನುಸರಿಸಿರುವಂತಹ ಒಂದೆರಡು ಟಿಪ್ಪಣಿಗಳು, ತತ್ವ ಸುಬೋಧಿನಿ, ವಾಕ್ಯಾರ್ಥ ಮಂಜರಿ ಮೊದಲಾದ ಟಿಪ್ಪಣಿಗಳನ್ನು ಹಾಗೇ ಇದೆ. ಅದ್ರ ಬಗ್ಗೆ ಸ್ವಲ್ಪ ವಿದ್ವಾಂಸರು ಆಲೋಚನೆ ಮಾಡಿ ನನಗೆ ತಮ್ಮ ಅಭಿಪ್ರಾಯ ತಿಳಿಸಬೇಕು. ಯಾಕೆಂದ್ರೆ ಈ ಜಯತೀರ್ಥರು ಆದಿಶಬ್ದದಿಂದ ಅದನ್ನ ಏನ್ ತಿಳ್ಕೋಬೇಕು ಅಂತ ವ್ಯಾಖ್ಯಾನ ಮಾಡುವ ಮುಂಚೆ ಪರ ಎಂಬ ಶಬ್ದಕ್ಕೆ ವಿಲಕ್ಷಣ ಅಂತ ಅರ್ಥ ಬರೆದಿದ್ದಾರೆ. ಅದು ಈ ಚತುರ್ವೇದ ಶಿಖಾದ್ದು. ಪರಮಃ ಅಂತ ಎರಡು ಶಬ್ದ ಇದೆ. ಪರಮ ಅಂದ್ರೆ ಸರ್ವೋತ್ತಮ ಅಂತ ಅರ್ಥ. ಪರ ಎಂಬ ಶಬ್ದದಿಂದ ಏನ್ ತಿಳ್ಕೋಬೇಕು? ಪರ ಎಂಬ ಶಬ್ದಕ್ಕೂ ಶ್ರೇಷ್ಠ ಅಂತ ಅರ್ಥ ಇದೆ, ಪರಮ ಎಂಬ ಶಬ್ದಕ್ಕೂ ಶ್ರೇಷ್ಠ ಅಂತ ಅರ್ಥ ಇದೆ. ಎರಡು ಪುನರುಕ್ತಿ ಬಂತಲ್ವಾ ಅಂದ್ರೆ ಪರ ಎಂಬ ಶಬ್ದದಿಂದ ಭಿನ್ನ ಅಂತ ಅರ್ಥ ಇಟ್ಕೋಬೇಕು, ಪರಮ ಅಂದ್ರೆ ಸರ್ವೋತ್ತಮ ಅಂತ ಅರ್ಥ ಇಟ್ಕೋಬೇಕು. ಹೀಗೆ ಚತುರ್ವೇದ ಶಿಖಾದ ಒಂದು ಶಬ್ದಕ್ಕೆ ಅರ್ಥ ಮಾಡಿದ್ದಾರೆ. ಅದರ ನಂತರ ಬಂದಿರುವ ಆದಿ ಶಬ್ದ ಅಂದ್ರೆ ಇತ್ಯಾದಿ ಎಂಬಲ್ಲಿ ಏನು ಬೃಹತ್ ಸಂಹಿತಾದ ಮಾತನ್ನು ಹೇಳಿ ಆದ್ಮೇಲೆ ಆಚಾರ್ಯ ಇತ್ಯಾದಿ ಅಂತ ಏನು ಹೇಳಿದ್ದಾರೆ ಅದು ಆಗಬೇಕು ಅಂತ ನನ್ನ ಆಲೋಚನೆ. ಇದ್ರ ಬಗ್ಗೆ ರಘುತ್ತಮ ಸ್ವಾಮಿ ಹೇಳಿದ್ದು ಮತ್ತು ಇತರ ಟಿಪ್ಪಣಿಕಾರರು ಹೇಳಿದ್ರ ಬಗ್ಗೆ ಒಂದು ಇನ್ನಷ್ಟು ಯಾವಾಗಾದ್ರೂ ಪ್ರಸಂಗ ಬಂದ್ರೆ ವಿದ್ವಾಂಸರು ತಮ್ಮ ಅಭಿಪ್ರಾಯ ಹೇಳಿ ಅದನ್ನ ನನಗೆ ತಿಳಿಸಿದ್ರೆ ಅನುಕೂಲ ಆಗ್ತದೆ. ಸಕಲಕ್ಕೂ ಆದಿಭೂತನಾದವನು, ಸಮಸ್ತ ಪ್ರಪಂಚದ ಮೊದಲಿಗ. ಅನಾದಿ ಅಂದ್ರೆ ಅವನಿಗೆ ಹುಟ್ಟಿಲ್ಲ, ಅನಂತ, ಅನಂತ ಶೀರ್ಷ, ಅನಂತಾಕ್ಷ, ಅನಂತ ಬಾಹು, ಅನಂತ ಗುಣ, ಅನಂತ ರೂಪ. ಅಲ್ಲಿ ಹರಿ ಅಂತ ಶಬ್ದ ಇದೆಯಲ್ಲ, ಹರಿ ಅಂದ್ರೆ ಕೇವಲ ಪಾಪ ಹರಿ ಅಂತ ಅರ್ಥ ಅಲ್ಲ ಚತುರ್ವೇದ ಶಿಖಾದಲ್ಲಿ. ಆ ಅರ್ಥ ಹೆಚ್ಚು ಪ್ರಸಿದ್ಧವೇ. ಅದಲ್ಲದೆ ಗೀತಾ ಭಾಷೆಯಲ್ಲಿ ಆಚಾರ್ಯ ಹೇಳಿರುವ ಅರ್ಥ ಒಂದಿದೆ. ಇಡೋಪಹೂತೋ ಗೇಹೇಶು ಹರೇ ಭಾಗಂ ಕೃತುಷ್ವಹಂ ವರ್ಣೋ ಮೇ ಹರಿತ ಶ್ರೇಷ್ಠ ತಥೋ ಹರಿರಹಂ ಸ್ಮೃತಃ ಅಂತ. ಇಡ ಅಂತ ಒಂದು ಮಂತ್ರ ಇದೆ, ಆ ಮಂತ್ರ ನಂಗೆ ನೆನಪಿಲ್ಲ. ಆ ಮಂತ್ರವನ್ನು ಎಲ್ಲಾ ಪುರೋಹಿತರು ಹೇಳಿ ಅದನ್ನ ಸ್ವೀಕಾರ ಮಾಡ್ತಾರೆ, ಅದೊಂದು ಯಜ್ಞಶೇಷವನ್ನು. ಇಡಾ ಭಕ್ಷಣ ಅಂತ ಒಂದು ಕಾರ್ಯಕ್ರಮವೇ ಇದೆ. ಹಾಗೆ ಆ ಥರ ಇಡ ಎಂಬ ಮಂತ್ರದಿಂದ ಆ ಭಗವಂತನನ್ನು ಕರೆದಾಗ ಇವನು ಮನೆ ಮನೆಗಳಿಗೆ ಹೋಗಿ ಆ ಆಹುತಿಯನ್ನು ಸ್ವೀಕಾರ ಮಾಡ್ತಾನೆ. ಇಡೋಪಹೂತೋ ಗೇಹೇಶು ಹರೇ ಭಾಗಂ ಅಹಂ, ನಾನು ಆ ಆಹಾರವನ್ನು ಸ್ವೀಕಾರ ಮಾಡ್ತೇನೆ. ಪ್ರಾಯ ಇದು ಮಹಾಭಾರತದೋ ಅಥವಾ ಬೇರೆ ಯಾವುದೋ ಪುರಾಣದ ಮಾತು. ವರ್ಣೋಮೇ ಹರಿತ ಶ್ರೇಷ್ಠ, ನನಗೆ ಹಸಿರು ಅಂದ್ರು, ಸಂಸ್ಕೃತದಲ್ಲಿ ಕಪ್ಪು ಅಂದ್ರು, ನೀಲಿ ಅಂದ್ರು ಎಲ್ಲ ಒಂದೇ. ಅದರಿಂದ ಈ ಬಣ್ಣ ಇರುವುದರಿಂದ ನನಗೆ ಹರಿ ಅಂತ ಕರೀತಾರೆ ಅಂತ ಬಂದಿದೆ. ಅದನ್ನು ಕೂಡ ತಿಳ್ಕೊಳ್ಬಹುದು. ತತ್ವಪ್ರಕಾಶಕದಲ್ಲಿ ನಾನು ಪುರುಷ ಸೂಕ್ತೆ ದ್ಯುಭ್ವಾದಿ ಜನಕ ಶೀರ್ಷಾದಿ ಮತ್ತೊಂದು ಪುರುಷಸ್ಯ ಉಚ್ಯತೆ. ಪುರುಷ ಸೂಕ್ತಕ್ಕೂ ಈ ವೈಶ್ವಾನರ ವಿದ್ಯಾಕ್ಕೂ ಸಮಾನತೆ ಇದೆ ಅಂತ ನೀವು ಹೇಳಿದ್ರಿ. ಅಲ್ಲೊಂದು ಜಿಜ್ಞಾಸೆ ನಮ್ಮದು ಅಂತ ಈಗ ಪ್ರಶ್ನೆ ಬರ್ತಾ ಇದೆ. ಪುರುಷ ಸೂಕ್ತದಲ್ಲಿ ದ್ಯು ಲೋಕಕ್ಕೆ ಜನಕವಾದ ತಲೆ ಉಳ್ಳವನು ಅಂತ ಬಂದಿದೆ, ಭೂಲೋಕಕ್ಕೆ ಜನಕವಾದ ಪಾದ ಉಳ್ಳವನು ಅಂತ ಬಂದಿದೆ, ಶೀರ್ಷಾದಿ ಮತ್ತೊಮ್ಮೆ ಉಳ್ಳವನು ಅಂತ. ಆದರೆ ವೈಶ್ವಾನರ ವಿದ್ಯೆ ಮುದ್ದೈವ ಸುತೇಜಾಹ ಹೀಗೆಲ್ಲ ಬಂದಾಗ ಅಲ್ಲಿ ವೈಶ್ವಾನರ ವಿದ್ಯಾಯಾಮ್ ಪುನಃ ಅಂದ್ರೆ ಮತ್ತೆ ಇನ್ನು ಅಗೇನ್ ಅಂತ ಅರ್ಥ ಅಲ್ಲ. ವೈಶ್ವಾನರ ವಿದ್ಯಾಯಾಮ್ ಪುನಃ, ವೈಶ್ವಾನರ ವಿದ್ಯೆ ನೋಡಿದ್ರೆ ಇನ್ನ ವೈಶ್ವಾನರ ವಿದ್ಯೆ ನೋಡಿದ್ರೆ ಹೀಗೆ ಟೋನ್ ಅದು. ವೈಶ್ವಾನರಸ್ಯ ತದ್ ಅಭೇದ, ವೈಶ್ವಾನರ ನಾಮಕ ಭಗವಂತ ಏನಿದ್ದಾನೆ ಅವನಿಗೆ ತಲೆಯಿಂದ ಅಭೇದ ಕಾಣಿಸ್ತಿದೆಯಲ್ಲ, ಮೂರ್ಧೈವ ಸುತೇಜಾಹ ಅಂತ ಹೀಗೆಲ್ಲ ಕಾಣಿಸ್ತಿದೆಯಲ್ವಾ ಅಂತ ಹೀಗೆ ಪ್ರಶ್ನೆ ಬಂದ್ರೆ ಅತಃ ವಿರುದ್ಧಾರ್ಥತ್ವಾತ್, ಅದರಿಂದ ಅವೆರಡು ಭಿನ್ನ ಭಿನ್ನ ಅರ್ಥಗಳನ್ನು ಹೇಳಿದ್ರಿಂದ ಅವಕ್ಕೆ ಎರಡಕ್ಕೂ ಸಮಾನತೆ ಹೇಗೆ? ನೀವು ಛಾಂದೋಗ್ಯ ಉಪನಿಷತ್ತಿನ ಮಾತನ್ನು ಅರ್ಥ ಮಾಡಲಿಕ್ಕೆ ಪುರುಷ ಸೂಕ್ತದ ಮಾತನ್ನು ಕೋಟ್ ಮಾಡುವುದು ಹೇಗೆ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಯಸ್ಮಾತ್ ಅಂತ ಆಚಾರ್ಯರು ನಾರದ ಪುರಾಣದ ಮತ್ತೊಂದು ಮಾತನ್ನು ಉದ್ಧರಿಸ್ತಿದ್ದಾರೆ. ಯಸ್ಮಾತ್ ಜಜ್ಜಾಯತೆ ಚಾಂಗ ಲೋಕ ವೇದಾದಿಕಂ ಹರೇಹೆ ತನ್ನಾಮ ವಾಚ್ಯಂ ಅಂಗಂ ತದ್ ಯಥಾ ಬ್ರಹ್ಮಾದಿಕಂ ಮುಖಂ ಅಂತ. ಯಾವ ಲೋಕ ಅಥವಾ ವೇದ ಮೊದಲಾದದ್ದು ಅದೇನೇ ಇರಲಿ
ಒಂದು ಲೋಕ ಇರಲಿ, ಒಬ್ಬ ದೇವತೆ ಇರಲಿ, ಮತ್ತೊಂದು ವೇದಾದಿಗಳಿರಲಿ, ಅಥವಾ ಯಜ್ಞ ಇತ್ಯಾದಿಗಳಿರಲಿ, ಅವು ಭಗವಂತನ ಯಾವುದೋ ಒಂದು ಅಂಗದಿಂದ ಹುಟ್ಟಿದರೆ ಹರೇಹೇ ಅಂಗಾತ್ ಯತ್ ಜಾಯತೆ, ಆ ಭಗವಂತನ ಆ ಅಂಗವೂ ಕೂಡ ತನ್ನಾಮ ವಾಚ್ಯಂ, ಆ ವೇದ, ಆ ಲೋಕ ಇತ್ಯಾದಿ ಶಬ್ದದಿಂದ ಅದು ವಾಚ್ಯ ಆಗಿಬಿಡ್ತದೆ. ಅದಕ್ಕಾಗಿ ಅಲ್ಲಿ ಎಲ್ಲ ಕಡೆ ಆ ಥರ ಪ್ರಯೋಗ ಮಾಡಿರ್ತಾರೆ. ಆ ಅಭೇದ ಹೇಳುವಂತಹ ವಾಕ್ಯಗಳನ್ನು ಪ್ರಯೋಗ ಮಾಡಿರ್ತಾರೆ. ಆದ್ರಿಂದ ಅದೇನು ವಿರುದ್ಧ ಅಲ್ಲ ಅಂತ ಅಭಿಪ್ರಾಯ. ಅದನ್ನೇ ಜಯತೀರ್ಥರು ವಿವರಿಸ್ತಾರೆ. ವೈಶ್ವಾನರಂಗಾನಾಂ, ವೈಶ್ವಾನರ ರೂಪದ ಭಗವಂತನ ಅಂಗಗಳು ಸೂರ್ಯಾದ್ಯಭೇದ ಉಕ್ತಾವಪಿ, ಅದಕ್ಕೆ ಸೂರ್ಯಾದಿಗಳಿಂದ ಅಭೇದವನ್ನು ಹೇಳಿದ್ದಾರೆ. ಆ ಅಭೇದವನ್ನು ಹೇಳಿದ್ರು ಅದು ತಪ್ಪೇನಲ್ಲ. ಯಾಕೆಂದ್ರೆ ನ ಪುರುಷ ಸೂಕ್ತ ವೈಶ್ವಾನರ ವಿದ್ಯೆಯೋ ವಿರೋಧ, ಪುರುಷ ಸೂಕ್ತಕ್ಕೂ ವೈಶ್ವಾನರ ವಿದ್ಯೆಗೂ ವಿರೋಧ ಇಲ್ಲ. ಯಾಕೆಂದ್ರೆ ಅಭೇದೋಕ್ತೇರಪಿ ಏನರ್ಥ, ಅಭೇದವನ್ನು ಹೇಳಿದ ಮಾತಿನ ಅರ್ಥ ಏನು? ತಜ್ಜನ್ಯ ಜನಕ ಭಾವ ವಿವಕ್ಷಾವತ್ವಾತ್, ಆ ಜನ್ಯನಾದವನು ಜನಕನಾದವನು ಅಭಿನ್ನ ಎಂಬ ದೃಷ್ಟಿಯಿಂದ ಹೇಳ್ತಿರ್ತಾರೆ. ಆದ್ರಿಂದ ಈ ಛಾಂದೋಗ್ಯದ ಮಾತಿಗೂ ಪುರುಷ ಸೂಕ್ತಕ್ಕೂ ವಿರೋಧ ಇಲ್ಲ. ಆದ್ರಿಂದಲೇ ಆತ್ಮಾವೈ ಪುತ್ರನಾಮಾಸಿ, ತಂದೆಯೇ ಮಗ ಅಂತ ಇದೆಲ್ಲ ಮಾತುಗಳು ಕೂಡ ಬಂದಿರೋದು. ಹೀಗದನ್ನು ತಿಳ್ಕೊಳ್ಬೇಕು. ತಸ್ಯ ಹವಾ ಈತಸ್ಯ ಆತ್ಮನೋ ವೈಶ್ವಾನರಸ್ಯ ಮೂರ್ಧೇವ ಸುತೇಜಾಹ, ವೈಶ್ವಾನರನ ಶಿರಸ್ಸು ಸುತೇಜ, ಕಣ್ಣೇ ವಿಶ್ವರೂಪ, ಪ್ರಾಣವಾಯುವು ಪೃಥಗ್ವತ್ನ, ಮಧ್ಯದೇಹವು ಬಲ, ಕಟಿಪ್ರದೇಶ ರೈ ಅಂತ ಹೀಗೆಲ್ಲ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಅಭೇದದ ವರ್ಣನೆ ಬಂದಿದೆ. ಪುರುಷ ಸೂಕ್ತದಲ್ಲಿ ಅಂಗ ಉಳ್ಳವನು ಅಂತ ವರ್ಣನೆ ಬಂದಿದೆ. ಇದೆರಡಕ್ಕೂ ಒಂದೇ ಅರ್ಥ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ತತ್ವಪ್ರಕಾಶಿಕ ಭಾಗ ಸಮಾಪ್ತ ಆಗಿದೆ. ಇವತ್ತಿನ ಈ ಭಾಗವು ಕೂಡ ಪಾಠನೂ ಕೂಡ ಸಮಾಪ್ತ ಆಗಿದೆ.